ನಾಷ್ಟಾಗ ಉಪ್ಪಿಟ್ಟು ಐತಿ ಇವತ್ತು. ಫುಲ್ ಭಾಳ ಸಿಕ್ಕಾಪಟ್ಟೆ ಶೇಂಗಾ ಹಾಕ್ಬಿಟ್ಟಿದ್ದಾರೆ. ಮಸ್ತ್ ಟೇಸ್ಟ್ ಐತೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಆ್ಯಂಡ್ ಸಿಕ್ಕಾಪಟ್ಟೆ ಡೇಸ್ ಆಗಿತ್ತು, ಏನೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಕಾಲೇಜ್ ಇತ್ತು, ಎಕ್ಸಾಮ್ ಇದು, ಸಿಕ್ಕಾಪಟ್ಟೆ ಎಕ್ಸಾಮ್ಸ್ ಇದ್ದು, ಅದಕ್ಕೆಲ್ಲ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಇವತ್ತಿನ ಹಿಡಿದು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತೀನಿ. ಈ ವ್ಲಾಗ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಎಂಜಾಯ್ ಮಾಡ್ತಿರತ್ತೋ ಅಂದ್ಕೊಂಡಿದ್ದೀನಿ. ಲೆಟ್ ಸ್ಟಾರ್ಟ್ ದಿ ವ್ಲಾಗ್. ಇವಾಗ ನಾವು ಹೊಲಕ್ಕೆ ಹೊಂಟೀನಿ, ದ್ರಾಕ್ಷಿ ಹೊಲಕ್ಕೆ. ಮೀನ್ಸ್ ಮನೆಯಿಂದ ಹೊಲಕ್ಕೆ ಹೊಂಟೀನಿ. ಮನೆ ಎಲ್ಲೈತೆ ಅಂತ ತೋರಿಸ್ಬೇಕಂದ್ರೆ ಅಲ್ಲಿ ಮನೆ ಐತಿ, ಇದು ಹೊಲದಾಗಿನ ಮನೆ. ಆ್ಯಂಡ್ ಅಲ್ಲಿ ನಾಯಿ ನಿಂತೈತಿ. ಫುಲ್ಲೆಲ್ಲ ತೊಗರಿ ಹಾಕಿದ್ದೇವೆ ಇಲ್ಲಿ. ಆ್ಯಂಡ್ ಇಲ್ಲಿದಿಂದ ಸಿಕ್ಕಾಪಟ್ಟೆ ದೂರ ಐತಿ. ಆ್ಯಂಡ್ ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. ವಾಕಿಂಗ್ ಮಾಡ್ಕೊತ ಹೊಂಟೀನಿ. ಇನ್ನು ಜಸ್ಟ್ ನಾಷ್ಟ ಆಗೈತಿ. ನಾಷ್ಟ ಆದಮೇಲೆ ಹೋಗಾಕತ್ತೀನಿ. ನೋಡೋಮ್ ಹೆಂಗೆ ಇರುತ್ತೆ ಅಲ್ಲಿ ಹೋಗಿ ಎಲ್ಲ ತನ್ನೋದು. ಇಲ್ಲಿ ನೋಡ್ಬೋದಾ, ಇಲ್ಲಿ ನಿನ್ನೆ ನಾವೇ ಗಳ ಹೊಡೆದೀವಿ. ಇಲ್ಲಿ ಹಿಡ್ಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೈತೆ. ಇಲ್ಲಿ ಹಿಡ್ಕೊಂಡು ಪೂರ್ತಿ ಎಲ್ಲಿ ಐತೆ ಅಂದರು ಪೂರ್ತಿ ಇಲ್ಲೊಂದು ಗಿಡ ಕಾಣಿಸ್ತಿರ್ಬೇಕು. ಮೀನ್ಸ್ ಇದು ಮಿಡಲ್ ಗಿಡ, ಅಲ್ಲಿ ತನ ಐತಿ ಹೊಲ. ಪೂರ್ತಿ ನಾವೇ ಮಾಡೀವಿ. ಮೀನ್ಸ್ ಬಿತ್ತೋದು ತೊಗೊಂಡೋದು ನಾವೇ ಮಾಡೀವಿ. ನಾವೇ ಗಳ ಹೊಡೆದೀವಿ. ಕಾಣಿಸ್ತಿರ್ಬೇಕು, ಇದು ಪೂರ್ತಿ ಅಷ್ಟೈತಲ್ಲ, ಇದು ಪೂರ್ತಿ ನಮ್ಮದೇ ಐತಿ. ಹೊಲ್ದಾನವ್ರು ಇಲ್ಲಿ ಇರೋದಿಲ್ಲ, ಅವ್ರು ಬೆಂಗಳೂರಿನಾಗಿರ್ತಾರೆ. ಅಲ್ಲೇ ಯಾವುದೋ ಸಾಫ್ಟ್ವೇರ್ ಕಂಪ್ನಿದಾಗ ಕೆಲಸ ಮಾಡ್ತಾರೆ. ಮೀನ್ಸ್ ನಮ್ಮ ಮನೆಯವ್ರು ಇಲ್ಲೇ ಹೊಲ್ದಾಗಿರ್ತಾರಂದ್ರೆ ನೀವೇ ಯೂಸ್ ಮಾಡ್ಕೋರಿ ಅಂತ ಕೊಟ್ಟಾರೆ ಹೊಲ. ಎಷ್ಟಂತ ಅಂದ್ರೆ ಆಲ್ಮೋಸ್ಟ್ 7 ಎಕರೆ ಇರ್ಬೋದು. ಆ್ಯಂಡ್ ಆ ಸೈಡ್ ಒಂದು ಬಾವಿನೂ ಐತೆ. ಆ್ಯಂಡ್ ಈ ಹೊಲ ಇವಾಗ ನಾವು ಇಲ್ಲಿನೂ ತೊಗರಿನೇ ಬಿತ್ತೀವಿ, ಪೂರ್ತಿ ತೊಗರಿನೇ ಬಿತ್ತೀವಿ. ಯಾಕಂದ್ರೆ ಸ್ವಲ್ಪ ಮಳೆ ಆಯ್ತಂದ್ರೂ ತೊಗರಿ ಬರುತ್ತೆ. ಮೀನ್ಸ್ ನಾಟುತ್ತೆ, ಬೆಳೆ ಕೊಡುತ್ತೆ. ಬೇರೆ ಬೆಳೆಗಳಿಗೆ ಏನಾಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ನೀರು ಬೇಕಾಗಿರುತ್ತೆ. ಅದ್ರ ಕಾಲಾಗೆ ಸಿಕ್ಕಾಪಟ್ಟೆ ನೀರು ಕೊಟ್ವಿ ಅಂದ್ರೆ ಅದ್ರ ಜೊತೆ ಟೈಮ್ನು ಕೊಡಬೇಕಾಗುತ್ತೆ. ಇದು ತೊಗರಿ ಆ ಥರ ಇರೋದಿಲ್ಲ. ಸ್ವಲ್ಪ ಮಳೆ ಆಯ್ತಂದ್ರೆ ಬಂದುಬಿಡುತ್ತೆ. ಸ್ವಲ್ಪ ಪೆಸ್ಟಿಸೈಡ್ಸ್ ಏನಾದರೂ ಹೊಡೆದ್ವಿ ಅಂದ್ರೆ ಕರೆಕ್ಟಾಗೆ ಬೆಳೆ ಕೊಡುತ್ತೆ. ಇಲ್ಲಿ ನೋಡ್ಬೋದು ನನ್ನಿಂದ, ಇದು ಬೇರೆಯವ್ರ ಹೊಲ ಐತೆ. ಆ್ಯಂಡ್ ಇವರು ಇಲ್ಲಿ ತೊಗರಿನೇ ಬೆಳೆದಿದ್ದಾರೆ. ತೊಗರಿ ಜೊತೆ ಒಂದು ಸ್ವಲ್ಪ ಜೋಳ ಹಾಕಿದ್ದಾರೆ. ಮೀನ್ಸ್ ಈಗ ಎತ್ಗೊಳತಿರ್ತಾವೆ, ಮೀನ್ಸ್ ಆಕ್ಸ್, ಅವಕ್ಕೆಲ್ಲ ಊಟಕ್ಕೆ ಇದ್ರೊಳಗೆ ಎಲ್ಲ ಮಿಕ್ಸ್ ಮಾಡ್ತಾರೆ ಜೋಳ. ಆ್ಯಂಡ್ ಅವೇ ಹೋಗಿ ಸಂಜೆ ಮುಂದೆ ಅವಕ್ಕೆಲ್ಲ ಕಡ್ದು ಸಂಜೆ ಮುಂದೆ ಅವಕ್ಕೆ ತಿನ್ನೋಕೆ ಹಾಕ್ತಾರೆ. ಇಲ್ಲಿ ನೋಡ್ಬೋದು ತೊಗರಿನೂ ಐತಿ ಸ್ವಲ್ಪ, ಅದ್ರ ಜೊತೆ ಜೋಳನೂ ಮಿಕ್ಸ್ ಮಾಡಿದ್ದಾರೆ. ಇಲ್ಲೇ ಇದು ನೋಡಿ, ಅದು ಬಾವಿ ಐತಿ. ಇಲ್ಲೇ ಇದೇ ಬಾವಿ ಪೂರ್ತಿ. ಇಲ್ಲಿ ಎಷ್ಟು ಹೊಲ ಐತಲ್ಲ ಈ ಪೂರ್ತಿ. ಆ್ಯಂಡ್ ಇಲ್ಲಿದಿಂದ ಇದು ಈ ಕಣ್ಣು ಸಿಕ್ಕಾಪಟ್ಟೆ ದೂರ ಐತಿ. ಇಲ್ಲಿ ಒಂದು 3 ಎಕರೆ ಐತಿ. ಆಲ್ಮೋಸ್ಟ್ ಆಲ್ ಒಂದು 14 ಎಕರೆಗೆ ಇದು ಒಂದೇ ಬಾವಿದ ನೀರು ಹೋಗುತ್ತೆ. ಮೀನ್ಸ್ ಇವಾಗ ನೀರು ಇರ್ಬೋದು, ಇದು ಒಂದ್ರದಿಂದ ಇಷ್ಟೆಲ್ಲ ಯೂಸಸ್ ಆಗುತ್ತೆ. ನೋಡ್ಬೋದು, ಇಲ್ಲಿ ಹೋಗಿ ನೋಡಿರ್ತೀರತ್ ಅನ್ಕೋತೀನಿ. ಇಲ್ಲಿ ಹೊಲದಾಗ ಸಿಕ್ಕಾಪಟ್ಟೆ ಕಲ್ಲಂಗಡಿ ಇದ್ದು. ಆ್ಯಂಡ್ ಅವೆಲ್ಲ ಇವಾಗ ತೆಗ್ದಿದ್ದೀವಿ. ಸೀದಾ ಏನು ಹಾಕಿದ್ದೀವಿ ಅಂದ್ರೆ ಬಾರಿ ಗಿಡ ಅಂತಾರಲ್ಲ, ಅವು ಹಾಕಿದ್ದೀವಿ. ಇಲ್ಲಿ ನೋಡ್ಬೋದು ಹೂವು ಯಾವ ಥರ ಚಿಗಾಕತ್ತಾವತ್ತು ಅನ್ನೋದು. ಅಂದ್ರೆ ಇದು ಒಂದು 2.5 ಎಕರೆ ಹಾಕಿದ್ದೀವಿ. ಅಲ್ಲಿದಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ ಲೈನ್ಗೆ ಎಂಡ್ ಆಗೋದು. ನೋಡ್ಬೋದು, ಅಲ್ಲೊಂದು ಚಂಬರ್ ಕುಂತಿಸಿದ್ದೀವಿ. ಎಲ್ಲ ಕರೆಕ್ಟಾಗಿ ನೀರು ಹೋಗಬೇಕಲ್ಲ ಗಿಡಗಳಿಗೆ. ಒಂದು ಸರ್ಕ್ಯೂಟ್ಗೆ ನೀರು ಹೋಗ್ಬೇಕಾ, ಇನ್ನೊಂದು ಸರ್ಕ್ಯೂಟ್ಗೆ ಬಂದ್ ಆಗಬೇಕಾ. ಅದ್ರ ಕಲ್ಲಾಗಿ ಇಲ್ಲೊಂದು ಚಂಬರ್ ಐತಿ. ಲೆಟ್ಸ್ ಸಿ ಯಾವ ಥರ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಾಗುತ್ತೆ. ಈ ಥರ ಮಾಡಿದ್ರೆ ಈ ಸೈಡ್ ನೀರು ಹೋಗುತ್ತೆ, ಈ ಸೈಡ್ ಇಲ್ಲಿದಿಂದ ನೀರು ಹೋಗುತ್ತೆ. ಆ್ಯಂಡ್ ಈ ಥರ ಬಂದ್ ಮಾಡಿದ್ರೆ ಹೋಗೋದಿಲ್ಲ. ಆ್ಯಂಡ್ ಮತ್ತು ಇಲ್ಲಿ ದ್ರಾಕ್ಷಿ, ಹೊಸ ದ್ರಾಕ್ಷಿ. ಮೀನ್ಸ್ ಫಸ್ಟಿಗೆ ಹೆಂಗಿರುತ್ತೆ ಅಂದ್ರೆ ಇಲ್ಲಿ ಐತ್ಲ ಇದೆ, ಈ ಥರ ಇರುತ್ತೆ ಗಿಡ. ಆಮೇಲೆ ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ತೀವಿ. ಗ್ರಾಫ್ಟಿಂಗ್ ಅಂದರೆ ಕಲಮ್ ಕಟ್ಟೋದು ಮಾಡ್ತೀವಿ. ಕಲಮ್ ಕಟ್ಟೋದು ಮಾಡಿದ್ಮೇಲೆ ಆಮೇಲೆ ಅದಕ್ಕೂ 1 ವರ್ಷ ಬೇಕಾಗುತ್ತೆ. ಅದು ಆದಮೇಲೆ ಅಷ್ಟಂತ ಗಿಡ ಆಗುತ್ತೆ. ಇದು ಇಲ್ಲ ಅಂದರೆ ಒಂದು 4 ಎಕರೆ ಐತಿ. ನೋಡ್ಬೋದಾ, ಅಲ್ಲಿಂದ ನ್ಯೂ ದ್ರಾಕ್ಷಿ ಸ್ಟಾರ್ಟ್ ಆಗೈತಿ. ಆ್ಯಂಡ್ ಫೈನಲಿ ಈ ಚಂಬರ್ತನ ಐತಿ. ಇಷ್ಟು ಮತ್ತೆ ನಾವು ಹೊಸದು ಬೆಳೆ ಹಾಕ್ತೀವಿ. ಮಸ್ತ್ ಅನ್ಸುತ್ತೆ. ಏನೂ ಇಲ್ಲ. ಮಿಡಲ್ ಒಂದೊಂದು ಮೆಣಸಿನ ಗಿಡ ಅದ, ಮೆಣಸಿನ ಚಿಲ್ಲಿ ಗಿಡ ಇಲ್ಲಿ ಐತೆ. ಆ್ಯಂಡ್ ಈ ಥರ ನೀವು ಹೊಸದು ಹಚ್ಚಾಕತ್ತೀವಿ. ಏನಾಗುತ್ತೋ ಗೊತ್ತಿಲ್ಲ.
ಆದರೂ ಏನೋ ಒಂದು ಹೊಸ ಟ್ರೈ ಮಾಡತ್ತೀವಿ ಅಷ್ಟೇ. ಬ್ಲಾಗ್ ಒಳಗೆ ಅಪ್ಲೋಡ್ ಮಾಡಿದ್ದೆ. ಇಲ್ಲಿ ಕಲ್ಲಂಗಡಿ ಗಿಡ ಅದಾವ ಆ್ಯಂಡ್ ಕೋಬೀಸ್ ಐತಿ, ಸಿಕ್ಕಾಬಟ್ಟೆ ಗಿಡಗಳು, ಬೇರೆ ಬೇರೆ ಬೆಳೆದ ಗಿಡಗಳು ಅದಾವ ತಂದು. ಆ್ಯಂಡ್ ಫೈನಲಿ ಅಷ್ಟು ಯೂಸ್ ಆಗಲಿಲ್ಲ ಅದ್ರದ್ದು. ಇಲ್ಲ ಅಂದರೂ ಒಂದು 30,000 ರುಪೀಸ್ ವೇಸ್ಟ್ ಆಗೈತಿ. ಅದೇ ರಿಟರ್ನ್ ಆಗಿ ಬಂದಿಲ್ಲ ನಮಗೆ. ಅದ್ರ ಕಲಾಗ ಏನು ಮಾಡಿದ್ವಿ ಅಂದ್ರೆ ಬಾರಿ ಗಿಡ ಹಚ್ಚಿವಿ ಆ ಸೈಡ್. ಆ್ಯಂಡ್ ಹೊಸದಾಗಿ ದ್ರಾಕ್ಷಿ ಹಚ್ಚಿವಿ. ಇನ್ನು ಸಣ್ಣ ಸಣ್ಣ ಸಿಕ್ಕಾಪಟ್ಟೆ ಸಣ್ಣ ಅದಾವ. ಆ್ಯಂಡ್ ಇದರಿಂದ ಹೆಲ್ಪ್ ಆಗುತ್ತೆ, ಮೀನ್ಸ್ ಸಿಕ್ಕಾಪಟ್ಟೆ ಒಂದು ವರ್ಷ ಟೈಮ್ ಆಗುತ್ತೆ, ಅದಾದ್ಮೇಲೆ ಬೆಳೆ ಕೊಡುತ್ತೆ. ಇದರಿಂದ ಸ್ವಲ್ಪ ಹೆಲ್ಪ್ ಐತಿ, ಏನೋ ಇಲ್ಲ, ಇನ್ನೂ ಲಾಸ್ ಆಗೋದಿಲ್ಲ. ಮೀನ್ಸ್ ಫಸ್ಟ್ ಇಯರ್ ಒಂದು ಸ್ವಲ್ಪ ಕಡಿಮೆ ಬರುತ್ತೆ, ಸೆಕೆಂಡ್ ಇಯರ್ದಿಂದ ಜಾಸ್ತಿ ಎಕ್ಸ್ಟ್ರಾ ಆಗುತ್ತೆ. ಬಿಕಾಸ್ ಫಸ್ಟ್ ಇಯರ್ ಹೆಂಗಾಗುತ್ತೆ ಅಂದ್ರೆ ಸಣ್ಣ ಗಿಡ ಇರ್ತಾವೆ, ಅಷ್ಟು ಜಾಸ್ತಿ ಬೆಳೆ ಕೊಡೋದಿಲ್ಲ. ಆಮ್ಯಾಗೆ ಒಂದು ವರ್ಷ ಆದ ಬಳಿಕ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ, ಜಾಸ್ತಿ ಬೆಳೆ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ, ಜಾಸ್ತಿ ರೊಕ್ಕನೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದ್ಯಾಟ್ ಈಸ್ ದ ಪವರ್ ಆಫ್ ಗ್ರೇಪ್ಸ್, ಯುವರ್ ಗ್ರೇಪ್ಸ್ ಫಾರ್ಮಿಂಗ್. ಆ್ಯಂಡ್ ಫೈನಲಿ ತೆಂಗಿನ ಗಿಡಗಳು ಇವಾಗಂತರೂ ಕಾಯತೇನೂ ಇಲ್ಲ. ಅಚ್ಚುಕಡೆ ಲಾಸ್ಟ್ನೇದೊಂದು ಗಿಡ ಆಯಿತು, ಅಲ್ಲೈತೆ, ಅದು ತೋರಿಸ್ತೀನಿ. ನಿನ್ನೆ ಒಂದು 20 ಕಾಯಿ ಹರಿದಿವಿ ಆ ಗಿಡದಂದು. ಆ್ಯಂಡ್ ಮನೆಗೆ ಹೋಯ್ತೀವಿ. ಮೀನ್ಸ್ ಆಮ್ಯಾಗ ಅವಕ್ಕೆಲ್ಲ ಒಣಗಿಸ್ಬೇಕು, ಒಣಗಿಸಿ ಆದಮೇಲೆ ಕೊಬ್ಬರಿ ತೆಗಿಬೇಕು. ಇದಕ್ಕೆ ಯೂಸ್ ಆಗುತ್ತೆ, ಏನು ಒಣಗಿಗೆ ಯೂಸ್ ಆಗುತ್ತೆ. ಅದ್ರ ಕಾಲಾಗಿ ನೀನೇ ನನಗೊಂದು ಕುಡಿಯಂಗೆ ಆಗಿದೆ. ಆ್ಯಂಡ್ ನಾ ಹರ್ಕೊಂಡು ಹೋಗೀನಿ. ಅದು ಎಂಥದೈತೆ ಅಂದರೆ ಅದು ತೆಂಗಿನಕಾಯಿ ತೆಗಿದ ಸಿಕ್ಕಾಪಟ್ಟೆ ವೇಟ್ ಐತೆ, ಮೀನ್ಸ್ ಕಬ್ಬಿಣದೈತಿ. ಕಬ್ಬಿಣಕ್ಕೊಂದು ಇದು ಕಟ್ಟಿವಿ, ಕುಡುಗಲ್ ಕಟ್ಟಿವಿ, ಅದ್ರದಿಂದ ತೆಗಿತೀವಿ. ನನಗಂತೂ ಎತ್ತಕ್ಕಾಗಲಿಲ್ಲ, ಅದು ಸಿಕ್ಕಾಪಟ್ಟೆ ವೇಟ್ ಐತೆ. ತೋರಿಸ್ತೀನಿ ನಿಮ್ಗೆ. ಅದನ್ನೂ ಆ ಸೈಡ್ ದಂಡಿಗೆ ಐತೆ, ಆ ಸೈಡ್ ದಂಡಿಗೆ ಐತೆ, ಪೂರ್ತಿ ದಂಡಿಗೆ ಐತಿ, ತೋರಿಸ್ತೀನಿ. ಆ್ಯಂಡ್ ಫೈನಲಿ ನಿನ್ನೆ ನಾವು ಹರಿದಿದ್ದು ತೆಂಗಿನಕಾಯಿ ಯಾವ ಗಿಡದ ಅಂದ್ರೆ ಇಲ್ಲೆಲ್ಲ ಈ ಗಿಡದಂದೇ ಹರಿದೀವಿ. ನಿನ್ನೆ ತೆಂಗಿನಕಾಯಿ ಸಿಕ್ಕಾಪಟ್ಟೆ ಹರಿದೀವಿ, ಒಂದು 20 ತೆಂಗಿನಕಾಯಿ ಹರಿದೀವಿ. ಆ್ಯಂಡ್ ಹರ್ಕೊಂಡು ಹೋಗಿ ನಿನ್ನ ಮನ್ಯಾಗ ಒಯ್ದಿಟ್ಟಿವಿ. ಅದು ನಮ್ಮದು ದ್ರಾಕ್ಷಿ ಶೆಡ್ ಅಂತಾರೆ. ಶೆಡ್ ಅಂದ್ರೆ ಇವೆಲ್ಲ ಹಸಿ ದ್ರಾಕ್ಷಿ ಅಲ್ಲೆಲ್ಲ ಹಾಕಿ ಒಣ ದ್ರಾಕ್ಷಿ ಮಾಡೋದು, ಅದು ಅಲ್ಲೈತಿ. ಸಿಕ್ಕಾಪಟ್ಟೆ ಆ ಕಡೆ ಹೋಗೋದು ಬೇಡ. ಆ್ಯಂಡ್ ಇದು ದ್ರಾಕ್ಷಿ ಇವಾಗೆಲ್ಲ ಚಾಟ್ನಿ ಅಂತ ಮಾಡಿ ಹೊಸ ಮಜ್ಜಿಗೆ ಆಗೋದೈತಿ, ನೋಡ್ಬೋದು ಇಲ್ಲಿ ಹೆಂಗೆ ಮಾಡ್ತಾರಂದ್ರೆ. ನಾವೊಂದು ತೆಗೆದು ತೋರಿಸ್ತೀನಿ ನಿಮ್ಗೆ. ಲೈಕ್ ಇಲ್ಲಿ ಸೈಡಿಗೆ ಏನಾಗಿರುತ್ತೆ ಅಂದ್ರೆ ಮತ್ತೊಂದು ಗಿಡ ಚಿಗಾಕೆ ಸ್ಟಾರ್ಟ್ ಆಗಿರುತ್ತೆ, ಅವೆಲ್ಲ ತೆಗಿಬೇಕಂದ್ರೆ ಈ ಥರ ಚಿಕ್ಕದಿರ್ತಲ್ಲ, ಈ ಥರ ಇವಕ್ಕೆ ತೆಗಿಬೇಕು. ಚಿಕ್ಕ ಗುಡಬಾರ್ದು, ಯಾಕಂದ್ರೆ ನಾವು ಕಡ್ಡಿ ಮಾಡಾಕತ್ತಿರ್ತೀವಿ, ಹೊಸದು ಮ್ಯಾಗ ಚಿಕ್ಕ ಕೊಡಬಾರ್ದು. ಅದ್ರದಿಂದ ಇದು ಮ್ಯಾಗ ಕಟ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲೆಲ್ಲ ಚಾಕ್ಲೇಟ್ ಬರೋಕೆ ಇಲ್ಲೇ ಅದ್ರ ಮ್ಯಾಗ ಹೋಗ್ಲಾರ್ದು ಜೀವ ಎಲ್ಲ ಇಲ್ಲೇ ಬಂದು ಕೂಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರದಿಂದ ಏನಾಗುತ್ತೆ ಅಂದ್ರೆ ಕಡ್ಡಿ ಒಂದು ಸ್ವಲ್ಪ ಚಾಕ್ಲೇಟ್ ಆಗುತ್ತೆ. ಅದ್ರ ಕಲ್ಲಾಗ ಏನು ಮಾಡ್ತಾರೆ ಅಂದ್ರೆ ಇವು ಮ್ಯಾಗಿಂದು ತೆಗಿತಾರೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗೈತೆ ಅನ್ಕೋತೀನಿ. ಆ ಕಡೆ ದಂಡಿಗೆ ಹೋಗಮ್ಮ ಅನಿಸ್ತಿರ್ಬೋದು. ಇಲ್ಲಿ ಕೊಡಿಗ್ಲೈತಿ, ಇದೇ ತೆಂಗಿನಕಾಯಿ ಹರಿಯಾಗಿ ತೊಗೊಂಡೋಗಿದ್ವಿ. ಸಿಕ್ಕಾಪಟ್ಟೆ ವೇಟ್ ಐತೆ, ಅಂದ್ಕೊಂಡಷ್ಟು ಈಜೆಲ್ಲ ಇರ್ತದೆ, ಸಿಕ್ಕಾಪಟ್ಟೆ ವೇಟ್ ಇದೆ. ಅಂದ್ರೆ ಏನು ಪಂಡ್ರಾಪುರಕ್ಕೆ ಹೋದವ್ರ ನೀನೇ ಬಂದಾರ? ನಿಮ್ಮ ಅಣ್ಣ ಎಂತಂದ ನೀನು ತಿನ್ನಾಕ? ನಿಮ್ಮ ಅಣ್ಣ ಎಂತಂದಾನ ತಿನ್ನಾಕ ಎಂತಂದಾನ ಅಂದ? ಹ್ಞೂ, ಬೇಡೆ ಅಟ್ಟೆ ಸಾಲ್ದೈತೇನ? ಹಾಂ, ನಿಮ್ಮ ಮಮ್ಮಿನೂ ಹೋಗಿದ್ರಲ್ಲ, ಹೆಂಗಿದ್ರು ಇಬ್ಬರೇ ಮಾಮನಿ? ಮತ್ತೆ ಊಟಕ್ಕೆ ಬೇಕಲ್ಲ ಏನ್ರ? ಹ್ಞೂ ಹೋಗ್ತಿದೆ ಮ್ಯಾಗ. ನಮ್ಮ ಟ್ಯಾಕ್ಟ್ರಿ ಇಲ್ಲೇ ನಿಂತೈತಿ, ಇಲ್ಲೇ ನೆಲ ನಿಂದ್ರಿಸಿವಿ ಅದಕ್ಕೆ.
10 ಗಂಟೆಗೆ ಲೈಟ್ ಬಂದಿತ್ತು, ಮೋಟ್ರ್ ಚಾಲೂ ಮಾಡಿದ್ವಿ. ಇವಾಗ ಹೋಗಿ ಮೋಟ್ರ್ ಬಂದ್ ಮಾಡಬೇಕು. ಇಲ್ಲಿ ಕಾಣಿಸ್ಬೋದು, ಇದು ಗೊತ್ತಿಲ್ಲೇನು ಹಾಕಿಲ್ಲ ಇನ್ನೂ. ಆ್ಯಂಡ್ ಈಚೆ ಕಡೆ ನಮ್ಮ ಅಜ್ಜಾರ ಹೊಲ ಇದೆ, ಅಲ್ಲಿನೂ ತೊಗರಿನೇ ಹಾಕಿವಿ. ಆ್ಯಂಡ್ ಇಲ್ಲಿ ನೋಡ್ರಿ ಸೀತಾಫಲ ಗಿಡ ಇದೆ, ಕಸ್ಟರ್ಡ್ ಆ್ಯಪಲ್ಲು. ಇದು ಒಂದು ಪೂರ್ತಿ ಲೈನ್ ಐತೆ, ಅಂದ್ರೆ ಕಾಯಿ ಇನ್ನೂ ಆಗಿಲ್ಲ, ಹೂ ಬಿಟ್ಟೈತೆ. ಹೂ ತೋರಿಸ್ಬೇಕಂದ್ರೆ ಲಸಿ ಹೂನೇ ಹರಿದ್ಬಿಟ್ಟೆ, ಒಂದು ಕಾಯಿ ವೇಸ್ಟ್ ಮಾಡಿದೆ. ಈ ಥರ ಹೂ ಇರುತ್ತೆ. ಇವಾಗ ನಾನು ಹೋಗಿ ಮೋಟ್ರ್ ಬಂದ್ ಮಾಡಬೇಕು. ಇನ್ನೊಂದು ಬಾವಿ ಐತಿ ಇಲ್ಲಿ. ನಿನ್ನೆ ನೈಟ್ ಹೆಂಗಾಗಿತ್ತಂದ್ರೆ ಮೋಟ್ರ್ ಜೋಡ್ಸಕ್ರೆ ಇಲ್ಲಿ ಅದರ ಪಾನ ಇದ್ದಿತ್ತಿಲ್ಲ, ಬೇರೆ ಹೊಲ್ದಾಗ ಹೋಗಿ ತೊಗೊಂಡ್ಬಂದಿದ್ವಿ. ರಾತ್ರಿ 10 ಗಂಟೆಗೆ ನಾವು ಜಾಯಿಂಟ್ ಮಾಡಿದ್ವಿ ಅದು ಚಂಬರ್ಗಳೆಲ್ಲ. ಫೈನಲಿ ನಾನು ಇಲ್ಲಿಗೆ ಬಂದೆ. ಎಷ್ಟು ಹುಲ್ಲೈತೆ ಅನ್ನೋ ತೋರಿಸ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಹುಲ್ಲೈತೆ, ನೋಡ್ಬೋದು ಇಲ್ಲಿ. ಆ್ಯಂಡ್ ಇದೇ ಜಾಯಿಂಟ್ ಮಾಡಿದ್ವಿ, ಇನ್ನೂ ನೀರು ಬರಾಕತ್ತಿದ್ದಾವೆ. ಲೆಟ್ಸ್ ಸಿ. ಸಿಕ್ಕಾಪಟ್ಟೆ ಆಳ ಐತಿ ಬಾವಿ. ಇದು ಎಲ್ಲಕ್ಕಿಂತ ಹಳೆ ಬಾವಿ. ನಾನು ಫಸ್ಟ್ ಸ್ವಿಮ್ಮಿಂಗ್ ಇದೇ ಬಾವಿ ಒಳಗೆ ಕಲ್ತೀನಿ. ಕಾಣಿಸ್ಬೋದು ಎಷ್ಟು ಆಳ ಐತೆ ಅನ್ನೋದು. ಮೀನ್ಸ್ ಮ್ಯಾಗ ಇನ್ನೂ ಎಷ್ಟೈತಿ. ಪೂರ್ತಿ ನೀರು ತುಂಬಿದ್ರೆ ಮಸ್ತ್ ಈಜಾಡ್ಬೋದು. ಇವಾಗ ಯಾವಾಗ ಬಂದ್ ಮಾಡ್ಬೇಕಂದ್ರೆ ಇದು ಮೋಟ್ರ್ ಫಸ್ಟ್ ನಾವು ಅಲ್ಲಿ ಮುಂದೆ ಹೋಗಿ ನೋಡೋಮ್ಮ, ಆ ಸೈಡ್ ಹೋಗಿ ನೀರು ಎಷ್ಟು ಅದಾವ ಅನ್ನೋದು ಒಳಗೆ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿ ಕಬ್ಬ ಹಚ್ಚಿವಿ ಆಚೆ ಕಡೆ ಸೈಡು. ಇದೊಂದು ತೆಂಗಿನ ಗಿಡ ಐತಿ, ಆ ಕಡೆಲ್ಲ ನಮ್ಮ ಮಾಮಗಳದ್ದು ಅದಾವು. ಆ್ಯಂಡ್ ಲೆಟ್ಸ್ ಸಿ ಎಷ್ಟು ನೀರು ಅದಾವಂತ ನೋಡೋಮು. ಮೋಟ್ರ್ ಮೇಲೆ ನೀರಿದ್ದು ಅಂದ್ರೆ ಬಿಡು ಇನ್ನೊಂದು ಅರ್ಧ ತಾಸು, ಇದ್ದಿತ್ತಿಲ್ಲ ಅಂದ್ರೆ ಸೀದಾ ಬಂದ್ ಮಾಡೋಮು. ಬಂದ್ ಮಾಡಿ ಮನೆಗೆ ಹೋಗಿ ಬಿಡೋನು. ಓಕೆ, ಇಲ್ಲಿ ನೋಡ್ಬೋದು ಇನ್ನು ನೀರು ಅದಾವ. ಅಲ್ಲಿ ಕೆಳಗೈತಲ್ಲ ಮೋಟ್ರ್, ಇನ್ನು ಅದರ ಮೇಲೆ ನೀರು ಅದಾವ. ಇನ್ನು ನಾವು ಬಂದ್ ಮಾಡೋದು ಬೇಡ, ಯಾಕಂದರೆ ಇನ್ನು ನೀರು ಬಹಳಷ್ಟಿವೆ, ಅದಕ್ಕಾಗಿ ನಾವು ಬಂದ್ ಮಾಡೋದು ಬೇಡ. ಓಕೆ, ಇವಾಗ ನಾವು ಸೀದಾ ಮನೆಗೆ ಹೋಗೋಮು. ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಬರೋಮು. ಈ ಥರ ಎಲ್ಲ ಇರುತ್ತೆ. ನಾನು ಸಿಕ್ಕಾಪಟ್ಟೆ ಡೇಸ್ ಆಗಿತ್ತು, ಬಂದ್ ಮಾಡೋಕ್ಕೆ ಬಂದಿದ್ದಿಲ್ಲ. ಆ್ಯಕ್ಚುಲಿ ನನಗೆ ಇಷ್ಟ ಈ ಥರ ಆರಾಮ್ ಚಿಲ್ಲಾಗಿರೋದು ಅಂದ್ರೆ ಇಷ್ಟ. ನೋಡ್ಬೋದು ಬಾವಿ ಇದು. ಎಲ್ಲರೂ ಬಾವಿ ಎಲ್ಲಿ ನೋಡಿರ್ತೀರಲ್ಲ, ಒಂದು ಬನ್ನಿ ಗಿಡ ಇದ್ದೇ ಇರುತ್ತೆ ಬಾವಿ ಮೇಲೆ. ಇಲ್ಲಿ ಒಂದು ಐತೆ, ನೋಡ್ಬೋದು ಇದು ಬನ್ನಿ ಗಿಡ ಐತಿ. ಆ್ಯಂಡ್ ಅವೆಲ್ಲ ಹಿಂದೆ ಕಾಣಿಸ್ತಾವಲ್ಲ, ಅವೆಲ್ಲ ಸೀತಾಫಲ ಗಿಡ, ಕಸ್ಟರ್ಡ್ ಆ್ಯಪಲ್ಲು. ಆ್ಯಂಡ್ ಪೂರ್ತಿ ಜೋಳ ಹಾಕಿದ್ದಾರೆ ಇಲ್ಲಿ, ಜೋಳ. ಇದೊಂದು ಬಾವಿ ಐತಿ, ಇಲ್ಲಿ ನೋಡಿದ್ವಿ ಅಲ್ಲ, ಇದೊಂದು ಬಾವಿ. ಆ್ಯಂಡ್ ಇನ್ನೊಂದು ಬಾವಿ ಐತಿ, ಇಲ್ಲಿ ತೋರಿಸ್ತೀನಿ, ವೇಟ್ ಮಾಡಿರಿ. ಅಲ್ಲಿ ಕಾಣಿಸ್ತಿರ್ಬೋದು ಅದು ದೊಡ್ಡ ಕಲ್ಲಿನ ಡಿಬ್ರಿ, ಅಲ್ಲೊಂದು ಬಾವಿ ಐತಿ. ಆ್ಯಂಡ್ ಅಷ್ಟು ದೂರ ಐತಿ. ಆ್ಯಂಡ್ ಇದು ನಾನು ಇವಾಗ ಬಂದು ಮೋಟ್ರ್ ಬಂದ್ ಮಾಡೋಕ್ಕೆ ಬಂದಿರೋ ಬಾವಿ ಇದು. ಬಂದ್ ಮಾಡೋದೇನು ಇನ್ನೂ ಲೇಟ್ ಆಗುತ್ತೆ. ಇಲ್ಲೇ ಏನಾದರೂ ಮಾಡ್ಕೋದು ಕುಂದಿರ್ಬೇಕು. ನಾನು ರೀಲ್ಸ್ ನೋಡ್ಕೋದು ಕುಂದಿರ್ತೀನಿ. ನೀರು ಖಾಲಿ ಆದ ಬಳಿಕ ಬಂದ್ ಮಾಡಿ ಹೋಗಮ್ಮ. ನಾ ಸಿಕ್ಕಾಪಟ್ಟೆ ನೀರು ಅದಾವೆ. ಅಮ್ಮೀಟರ್ 0.8 ಸಮಥಿಂಗ್ ಐತಿ ಇಲ್ಲಿ ಅಮ್ಮೀಟರ್. ಆ ಕಡೆ ವೋಲ್ಟ್ ಮೀಟ್ರ್ ಐತಿ, ವೋಲ್ಟ್ ಮೀಟ್ರ್ 40 ಐತಿ. ಆ್ಯಂಡ್ ಇದು ಆಟೋ ಸ್ಟಾರ್ಟ್ ಯೂನಿಟ್. ಮೀನ್ಸ್ ಈ ಥರ ಇದು ಆನ್ ಆಫ್ ಮಾಡಿದ್ವಿ ಅಂದ್ರೆ ಇದ್ರ ಮ್ಯಾಗೆ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಇದ್ರೊಳಗೆ ಕೈ ಹಾಕಿದ್ರೆ ಆಯಿತು. ಇವಾಗಲೇ ಜಸ್ಟ್ ಸತ್ತು ಹೋಗ್ಬಿಡ್ತೀನಿ. ಆ್ಯಂಡ್ ಅಲ್ಲಿ ಸ್ಟಾರ್ಟ್ ಮಾಡೋದು ಐತಿ, ಆಫ್ ಮಾಡೋದು ಅಲ್ಲೇ ಇರುತ್ತೆ ಬಟನ್ನು. ಆ್ಯಂಡ್ ಇವಾಗ ನಾವೊಂದು ಕಟ್ಗೆ ತೊಗೊಳಮ್ಮ.
ಕಟ್ಗೆ ತೊಗೊಂಡು ಇಟ್ಕೊಳ್ಳೋಣ ಅಷ್ಟೇ. ಇನ್ನೂ ನೀರು ಬಳದಿಲ್ಲ, ಎಲ್ಲ ನೀರು ಖಾಲಿ ಆದವು ಅಂದ್ರೆ ಬಾವಿ ಒಳಗಿಂದ ಬಂದ್ ಮಾಡಬೇಕು. ಹೆಂಗೈತಂದ್ರೆ ಇಲ್ಲಿ ಇದು ವಯರೆಲ್ಲ ಕನೆಕ್ಟ್ ಅದಾವೆ, ಈ ವಯರೆಲ್ಲ ಇದು ಕನೆಕ್ಟ್ ಅದಾವೆ. ಇನ್ನೊಂಥರ ಇದೊಂಥರ ಆಂಪ್ಲಿಫೈಯರ್ ಇದ್ದಂಗೆ, ಲೈಕ್ ಐ ಡೋಂಟ್ ನೋ ಬಟ್ ನಾನು ಹೇಳತ್ತೀನಿ ಇದ್ರ ಏನೋ ಅಂತಾರೆ, ಏನೋ ಅಂತಾರೆ. ಇಲ್ಲೆಲ್ಲ ರಿಯೋಸ್ಟ್ಯಾಟ್ದೆಲ್ಲ ಸಿಂಬಲ್ಸ್ ಅದಾವೆ, ವೋಲ್ಟ್ ಮೀಟರ್ದೆಲ್ಲ ಸಿಂಬಲ್ಸ್ ಅದಾವೆ. ಆ್ಯಂಡ್ ಇದು ಫ್ಯೂಸ್ ಇದು ಏನಂತಾರೆ ಇದಕ್ಕೆ, ಏನೋ ಅಂತಾರೆ. ಇದರದಿಂದ ಮೋಟ್ರ್ ಚಾಲೂ ಆಗುತ್ತೆ. ಬಂದ್ ಮಾಡ್ಬೇಕಂದ್ರೆ ಈ ಕಡೆದು ಇದೊಂದು ಒತ್ಬಿಡ್ದು. ಬಂದಾಗಲಿಲ್ಲ, ಇವಾಗ ಬಂದೈತೆ. ಆಮೇಲೆ ಇದು ಎತ್ಬಿಡೋದು, ಇಷ್ಟೇ ಎತ್ಬಿಡೋದು, ತಾನೇ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೂ ನೀರು ಅದಾವೆ, ಅದಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿದೆ. ಇಷ್ಟೇ ಇರುತ್ತೆ, ಇದು ಪ್ರೊಸೆಸ್ಸಿಂಗ್ ಇಷ್ಟೇ ಇರುತ್ತೆ. ಮೋಟ್ರ್ ಚಾಲು ಮಾಡೋದು, ಬಂದ್ ಮಾಡೋದು. ಆ್ಯಂಡ್ ಅದು ಆಟೋ ಸ್ಟಾರ್ಟ್ ಇಟ್ಟೈತಲ್ಲ, ಅದೊಂದು ಬಂದ್ ಮಾಡಿ ಹೋಗಬೇಕು ಅಷ್ಟೇ. ನೋಡ್ಬೋದಲ್ಲಿ ಇನ್ನೂ ನೀರು ಬಹಳಷ್ಟು ಅದಾವೆ. ನೋಡ್ರಿ, ಪೂರ್ತಿ ಜೂಮ್ ಆಗ್ತೀವಿ ನೋಡ್ರಿ ನೀವು. ಇನ್ನೂ ಮೋಟ್ರ್ ಮ್ಯಾಗ ಅದಾವೆ ನೀರು, ಅವೆಲ್ಲ ಕೆಳಗೆ ಹೋಗ್ಬೇಕು. ಅಷ್ಟು ತನಕ ಇಲ್ಲೇ ಕುಂದಿರ್ಬೇಕು.